ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಮೂಲಂಗಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಅವರಿಗೆ ಈ ರೀತಿ ಮೂಲಂಗಿ ಪಲ್ಯನ ಮಾಡಿಕೊಡಿ, ಖಂಡಿತ ಇಷ್ಟ ಆಗುತ್ತೆ ಅವರಿಗೆ. ಈ ಸುಲಭವಾಗಿರುವಂಥ ಮೂಲಂಗಿ ಪಲ್ಯನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಮೂಲಂಗಿನ ತಗೊಂಡಿದ್ದೀನಿ. ನಂತರ ಮೂಲಂಗಿ ಮೇಲಿರುವ ಸಿಪ್ಪೆನ ಈ ರೀತಿ ಚೆನ್ನಾಗಿ ತೆಗೆದುಕೊಳ್ತಿದ್ದೀನಿ ಒಂದು ಪೀಲರ್ ಸಹಾಯದಿಂದ. ಇಲ್ಲಿ ಮೂಲಂಗಿ ಸಿಪ್ಪೆನ ನಾನು ತೆಗೆದುಕೊಂಡಿದ್ದೀನಿ. ನಂತರ ಈ ರೀತಿ ಮೂಲಂಗಿನ ಸ್ಲೈಸ್ ಆಗಿ ಕಟ್ ಮಾಡ್ತಿದ್ದೀನಿ. ಬೇರೆ ರೀತಿ ಚೌಕವಾಗಿ ಕೂಡ ಕಟ್ ಮಾಡಿ ಪಲ್ಯ ಮಾಡ್ಕೊಳ್ಬೋದು, ಸಣ್ಣದಾಗಿ ಪೀಸಾಗಿ. ನಾನು ಇಲ್ಲಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಪಲ್ಯ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಕಟ್ ಮಾಡಿರುವಂಥ ಮೂಲಂಗಿನ ಚೆನ್ನಾಗಿ ಒಂದು ಸಲ ತೊಳೆದು ಈ ರೀತಿ ಪಾತ್ರೆಗೆ ಹಾಕಿ, ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಆಗುವಷ್ಟು ಅರಿಶಿನ, ಹಾಗೆ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ನಂತರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಮೂಲಂಗಿನ ಬೇಯಿಸ್ಕೊಳ್ತಿದ್ದೀನಿ. ಒಂದು ಕಡೆ ಮೂಲಂಗಿ ಚೆನ್ನಾಗಿ ಬೇಯ್ತಾ ಇರಲಿ. ಮೂಲಂಗಿ ಬೇಯೋದ್ರೊಳಗಡೆ ಅದಕ್ಕೆ ಬೇಕಾಗಿರುವಂಥ ಮಸಾಲ ನಾವು ರೆಡಿ ಮಾಡಿ ರುಬ್ಕೊಳ್ಳುವ. ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ತಿದ್ದೀನಿ. ಈ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ, ಹಾಗೆ ಒಂದು ಒಣಮೆಣಸನ್ನ ಚೆನ್ನಾಗಿ ಹುರಿದು ಅದನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಕಡಲೆ ಬೀಜದ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಕರಿಬೇವು, ಹಾಗೆ ಒಂದು 5ರಿಂದ 6 ಎಸಲಾಗುವಷ್ಟು ಬೆಳ್ಳುಳ್ಳಿ, ಆಗಲೇ ಹುರಿದಿಟ್ಕೊಂಡಿರುವಂಥ ಒಂದು ಒಣಮೆಣಸು, ಹಾಗೆ 2 ಹಸಿಮೆಣಸನ್ನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಂತ ಮೆಣಸು ನೋಡಿ ಹಾಕಿ. ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತಿದ್ದೀನಿ. ನೈಸಾಗಿ ಮಸಾಲಾನ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ಮಸಾಲಾನ ರುಬ್ಕೊಳ್ಳಿ. ನಂತರ ಒಂದು ಬಾಣಲೆಗೆ ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಕೂಡ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಮಸಾಲಾನ ಹಾಕಿ ಅದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇರಿ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲ. ಈಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಮೂಲಂಗಿ ಹಾಕ್ತಾಯಿದ್ದೀನಿ. ಮೂಲಂಗಿನ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಮೂಲಂಗಿ ಜೊತೆ ಸೇರಿಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ನಂತರ ಒಂದು ಮುಚ್ಚಳನ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಡ್ತೀನಿ. ಈಗ 2 ನಿಮಿಷ ಆಗಿದೆ. ಹಾಗೆ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಮೂಲಂಗಿ ಪಲ್ಯ ಈಗ ರೆಡಿಯಾಗಿದೆ. ಯಾರಿಗೆಲ್ಲ ಮೂಲಂಗಿ ಇಷ್ಟ ಆಗಲ್ಲ ಅವರು ಈ ರೀತಿ ಮೂಲಂಗಿ ಪಲ್ಯನ ಒಂದು ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಅವರಿಗೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಕೊನೆಯದಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.